ಎಸ್ ವೀಕ್ಷಕ ನಮಸ್ಕಾರ. ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ, ಸವಾಲ್ ಟಿವಿ. ತಾವೇನು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ಇದು ಮಳವಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥದ್ದು. ಈಗ ಜಸ್ಟ್ 10 ನಿಮಿಷ ಹಿಂದ್ಗಡೆ ಒಂದು ಕಾರ್ಗೆ ಮತ್ತೆ ಒಂದು ಸ್ಕೂಟರ್ಗೆ ಆಕ್ಸಿಡೆಂಟ್ ಆಗಿದೆ. ತಾವು ನೋಡ್ತಾ ಇದ್ದೀರಾ ಇಲ್ಲಿ ಆಗಿರುವಂಥ ಆಕ್ಸಿಡೆಂಟು. ಪಾಪ ಪೊಲೀಸ್ ಇಲಾಖೆ, ಮಳವಳ್ಳಿ ಪೊಲೀಸ್ ಇಲಾಖೆ ಕೂಡ ಬಂದಿರುವಂಥದ್ದು. ಮಳವಳ್ಳಿ ಮತ್ತೆ ಮದ್ದೂರು ಏನು ರಾಜ್ಯ ಹೆದ್ದಾರಿ ಇದೆ, ಆ ರಾಜ್ಯ ಹೆದ್ದಾರಿಯ ಏನು ಕೆರೆ ಇದೆ, ಇಲ್ಲಿ ಕೆರೆ ಏರಿ ಮೇಲೆ ಆಗಿರುವಂಥದ್ದು. ತಾವು ನೋಡ್ತಾ ಇದ್ದೀರಾ ಯಾವ ಮಟ್ಟಕ್ಕೆ ಇದು ಆಕ್ಸಿಡೆಂಟ್ ಆಗಿದೆ ಅಂತ. ಯಾವ ಥರ ಆಯಿತು ಅಂತ ಕೂಡ ಸಾರ್ವಜನಿಕರು ಕೂಡ ಇದ್ದಾಗ ಗೊತ್ತಾಗಿಲ್ಲ. ಹಾಗಾಗಿ ನಾನು ಅಚಾನಕ್ಕಾಗಿ ಹೋಗ್ತಾ ಇದ್ದೆ ಬನ್ನೂರಿಗೆ, ಮದ್ದೂರಿಂದ ಕಾರ್ಯಕ್ರಮ ಮುಗಿಸ್ಕೊಂಡು. ತಾವೇನು ನೋಡ್ತಾ ಇದ್ದೀರಾ ಈ ಒಂದು ಗಾಡಿ ಯಾವ ಸ್ಥಿತಿಲಿದೆ ನೋಡಿ. ತುಂಬ ಇಂಜುರಿ ಆಗಿದೆ ಅಂತ ಹೇಳಿದ್ರು. ಇದೇ ಕೆರೆ ಏರಿ, ಮಳವಳ್ಳಿ ಮತ್ತೆ ಮದ್ದೂರು ಕೆರೆ ಏರಿ. ಹಾಗಾಗಿ ತಾವು ನೋಡ್ತಾ ಇದ್ದೀರಾ ನೋಡಿ ಯಾವ ಮಟ್ಟಕ್ಕೆ ಆಗಿದೆ ಅಂತ. ಮತ್ತೆ ಪೆಟ್ರೋಲ್ ಕೂಡ ಸುರಿತಾ ಇದೆ. ಪಾಪ ಪೊಲೀಸ್ ಇಲಾಖೆ ಬಂದು ಇದನ್ನ ಕಾಯ್ಕೊಂಡಿರುವಂಥದ್ದು. ಮತ್ತೆ ಇಲ್ಲಿ ನೋಡ್ತಾ ಇದ್ರೆ ಈ ಒಂದು ರಕ್ತದ ಮಡುವು ನೋಡ್ತಾ ಇದ್ರೆ ಬಹಳ ದೊಡ್ಡ ಮಟ್ಟಿಗೆ ಆಗಿರ್ಬೋದು ಅಂತ ಕಾಣುತ್ತೆ ಮೋಸ್ಟ್ಲಿ. ಹಾಗಾಗಿ ಮಳವಳ್ಳಿ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರು ಇಂಜುರಿ ಇದ್ದಾರೆ ಅವ್ರಿಗೆ, ಆ ಇಂಜುರಿ ಇರೋರಿಗೆ ಕರ್ಕೊಂಡು ಹೋಗಿರುವಂಥದ್ದು. ಮತ್ತೆ ಮಳವಳ್ಳಿ ಪೊಲೀಸ್ ಇಲಾಖೆ ಕೂಡ ಬಂದಿದೆ ಜೊತೆಗೆ. ತಾವು ನೋಡ್ತಾ ಇದ್ದೀವಿ ಈ ಗಾಡಿ ಈ ಮಟ್ಟಕ್ಕೆ ಆಗಿದೆ ಅಂತಂದ್ರೆ ಯಾವ ತರ ಅದು ಆಗಿರ್ಬೋದು ಅಂತ ಕೂಡ ಊಹೆ ಮಾಡಿದಂತ ಒಂದು ಆಕ್ಸಿಡೆಂಟ್ ಕೂಡ ಇದು ನೋಡಿ. ಪೆಟ್ರೋಲ್ ಕೂಡ ಸುರಿತಾ ಇದೆ. ಗಾಡಿ ಈ ತರ ಇದೆ, ಗಾಡಿ ನಂಬರ್ ಕೂಡ ಈ ತರ ಇದೆ. ಒಂದು ಏನಂದ್ರೆ ನೋಡಿ, ಇಲ್ಲೆಲ್ಲೂ ಕೂಡ 2-3 ಕಂಬದಲ್ಲಿ ಲೈಟ್ ಇಲ್ಲ ರೀ. ಇಲ್ಲಿ ಬಹಳ ಹಿಂಸೆ. ಸರ್ ನಮಸ್ಕಾರ, ಏನು ಇಲ್ಲೇ ಓಡಾಡ್ತೀರಿ ಯಾವಾಗ್ಲೂ? ನೋಡಿ ಈ ಮಟ್ಟಿಗೆ ಆಗಿರೋಂಥ, ಈಗ ಜಸ್ಟ್ 10 ನಿಮಿಷ ಆಗಿರೋಂಥದ್ದು. ಪಾಪ ಯಾರೋ ಆಕ್ಸಿಡೆಂಟ್ ಆಗಿರೋಂಥದ್ದು. ಒಂದು ಕಾರ್ ಕೂಡ ನಿಂತಿದೆ. ತಾವು ನೋಡ್ತಾ ಇದ್ದೀರಾ ಇಲ್ಲಿ ಎರಡು ಕೂಡ ಬಲಗಡೆ ಇದೆ. ಕಾರು ಕೂಡ ಬಲಗಡೆ ಇದೆ, ಗಾಡಿ ಕೂಡ ಬಲಗಡೆ ಇದೆ. ಇಲ್ಲಿ ತಾವು ನೋಡ್ತಾ ಇದ್ದೀರಾ ಇದು ಮಳವಳ್ಳಿಗೆ ಹೋಗ್ತಾ ಇರೋ ರೂಟು, ಹೋಗೋ ರೂಟು ಎಡಗಡೆ ನಾನು ಇದ್ದೀನಿ. ಅದು ಆ ಕಡೆಯಿಂದ ಬಲಗಡೆ ಗಾಡಿ ನಿಂತಿದೆ. ಈ ಕಡೆಯಿಂದ ನೋಡಿ ಮದ್ದೂರಿಗೆ ಹೋಗ್ತಾ ಇದೆ ಗಾಡಿಗಳು. ನೋಡಿ ಇಲ್ಲೊಂದು ಕಾರ್ ಕೂಡ ನಿಂತಿದೆ. ಇಲ್ಲಿ ಕಾರು ಕೂಡ ನಿಂತಿರುವಂಥದ್ದು. ನಾನು ಮದ್ದೂರು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಾಗ ಈ ಒಂದು ಘಟನೆ ಇಲ್ಲಿ ಅಚಾನಕ್ಕಾಗಿ ನೋಡಿ ನಾನು ಲೈವ್ ಹಾಕೊಂಡಿರುವಂಥದ್ದು. ತಾವು ನೋಡ್ತಾ ಇದ್ದೀರಾ ನೋಡಿ ಈ ಒಂದು ವ್ಯವಸ್ಥೆ ಆಗಿರುವಂಥದ್ದು. ತಾವು ನೋಡ್ತಾ ಇದ್ದೀರಾ ಇಲ್ಲಿ ಕಾರು ಕೂಡ ನಜ್ಗುಜ್ಜಿ ಆಗಿದೆ. ಅಲ್ಲಿಗೆ ಎಷ್ಟು ರ್ಯಾಶ್ ಆಗಿರ್ಬೋದು ಅಂತ ಕೂಡ ಊಹೆ ಮಾಡಿದಿರುವಂಥ ಪರಿಸ್ಥಿತಿ ಇರುವಂಥದ್ದು. ನೋಡಿ ಗಾಡಿ ಕೂಡ ಅಲ್ಲಿದೆ. ಅಲ್ಲಿ ಗಾಡಿ ಇದೇ ಲೈನಲ್ಲಿದೆ. ಇದು ಮದ್ದೂರಿಂದ ಬರ್ಬೇಕಾದ್ರೆ ಎಡಗಡೆ ಬರುತ್ತೆ. ಅದು ಎದುರುಗಡೆ ನೋಡ್ತಾ ಇರೋಂಥ ಮಳವಳ್ಳಿ ಕಡೆಯಿಂದ ಬರುವಂಥ ವೆಹಿಕಲ್ಗಳು ಬರ್ತಾ ಇರುವಂಥದ್ದು. ನೋಡಿ ಇಷ್ಟು ಮಟ್ಟಿಗೆ ಕಾರು ನಜ್ಗುಜ್ಜಿ ಆಗಿದೆ ಅಂದರೆ ಒಂದು 2 ವೀಲರ್ ಬೈಕು, ಪಲ್ಸರ್ ಬೈಕ್, ಅದು ಪಲ್ಸರ್ ಬೈಕು, ಬಜಾಜ್ ಪಲ್ಸರ್ ಬೈಕು ಈ ಮಟ್ಟಿಗೆ ಆಗಿದೆ ಅಂತಂದರೆ ಬಹಳ ಶೋಚನೀಯ. ಯಾವ ಮಟ್ಟಕ್ಕೆ ಅದು ಆಕ್ಸಿಡೆಂಟ್ ಆಗಿದೆ ಅನ್ನೋದು ಕೂಡ ಊಹೆ ಮಾಡೋಕ್ಕಾಗಲ್ಲ. ಪೊಲೀಸ್ ಇಲಾಖೆ ಕೂಡ ಬಂದಿದ್ದಾರೆ, ಮಳವಳ್ಳಿ ಪೊಲೀಸ್ ಇಲಾಖೆ. ನೋಡಿ ಇದು ಈಗ ಹೋಗ್ತಿರೋ ಗಾಡಿ ಮದ್ದೂರು ಕಡೆಗೆ, ಇಲ್ಲಿ ಕಾರ್ ನಿಂತಿರೋದು ಮತ್ತೆ ಮದ್ದೂರು ಕಡೆಗೆ ಹೋಗುವಂಥ ರೂಟಲ್ಲಿ ನಿಂತಿರುವಂಥದ್ದು. ಅಲ್ಲಿ ಗಾಡಿ ಕೂಡ ಇದೆ. ಅಲ್ಲಿ ಭಯಾನಕ ಆಕ್ಸಿಡೆಂಟ್ ಆಗಿದೆ. ಇದು ಇಂಜೂರಿ ಆಗಿರೋ ನೋಡಿದ್ರೆ ತಾವು ನೋಡ್ತಾ ಇದ್ದೀರಾ ಇಲ್ಲಿ ರಕ್ತದ ಕಲೆಗಳು ಕೂಡ ಇಲ್ಲಿದೆ. ಇಂಜೂರಿ ಆಗಿರೋ ನೋಡಿದ್ರೆ ಬಹಳ ದೊಡ್ಡ ಮಟ್ಟಿಗೆ ಇಂಜೂರಿ ಆಗಿರ್ಬೋದು ಮೋಸ್ಟ್ಲಿ. ನೋಡಿ ಇದು ರಕ್ತದ ಕಲೆ, ಇದು ಮೋಸ್ಟ್ಲಿ ಇದು ಎಷ್ಟು ದೊಡ್ಡ ಮಟ್ಟಕ್ಕೆ ಆಗಿದೆ ಅಂತಂದ್ರೆ ಊಹೆನೂ ಮಾಡೋಕ್ಕಾಗಲ್ಲ. ಮತ್ತೆ ಇದು ಕಾರಿನ ಒಂದು ಮುಂದೆ ಇರುತ್ತಲ್ಲ ರೇಡಿಯೇಟರ್ದು ನೀರು, ವಾಟರ್, ಇದು ನೋಡಿ ಅಷ್ಟು. ಕಾರಣ ಏನು ಅಂದ್ರೆ ಒಂದು ಅರ್ಥ ಮಾಡ್ಕೊಬೇಕು. ನೋಡಿ ಇಲ್ಲಿ ಲೈಟ್ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಕಂಬದಲ್ಲಿ ತೋರಿಸ್ತಾ ಇದೀನಿ ನೋಡಿ ನಿಮ್ಗೆ ಟಾರ್ಚ್ ಬಿಟ್ಟು. ಕಂಬದಲ್ಲಿ ಲೈಟ್ಗಳಿಲ್ಲ ರೀ. ನೋಡಿ ಅಲ್ಲಿದೆ ಲೈಟು, ಇಲ್ಲಿಲ್ಲ. ನೋಡಿ ಮೇನ್ ಜಂಕ್ಷನ್ ಇದು, 3 ಕಂಬದಲ್ಲಿ ಲೈಟ್ ಇಲ್ಲ ರೀ. ಏನು ಅವ್ಯವಸ್ಥೆ ಆದಂಥ ವಿಚಾರಗಳು ಮಾಡ್ತಾರೋ ಗೊತ್ತಿಲ್ಲ. ಮಳವಳ್ಳಿ ಪುರಸಭೆ ವ್ಯಾಪ್ತಿಗೆ ಬರೋಂಥ ಮತ್ತೆ ರಾಜ್ಯ ಹೆದ್ದಾರಿಗೆ ಬರೋದು. ಇದು ರಾಜ್ಯ ಹೆದ್ದಾರಿಗೆ ಬರೋದು ಯಾರು ಮೇಂಟೈನ್ ಮಾಡ್ತಾರೆ ರಾಜ್ಯ ಹೆದ್ದಾರಿನ, ಎಲೆಕ್ಟ್ರಿಸಿಟಿನ, ಅವ್ರಿಗೆ ಅರ್ಥ ಮಾಡ್ಕೊಬೇಕು. ನೋಡಿ ಈ ಥರ ಪರಿಸ್ಥಿತಿಗಳಾಗುತ್ತೆ. ನೋಡಿ ಇಲ್ಲಿ ಬೈಕ್ ನಿಂತಿರುವಂಥದ್ದು. ಇದು ಮದ್ದೂರಿಂದ ಮಳವಳ್ಳಿಗೆ ಹೋಗೋ ಎಡಗಡೆ ಬಂದು ನಿಂತಿರುವಂಥದ್ದು. ಬೈಕು ಒಂದೇ ಕಡೆ ನಿಂತಿದೆ, ಕಾರು ಒಂದೇ ಕಡೆ ನಿಂತಿದೆ, ಮತ್ತೆ ಬೈಕು ಕೂಡ ಒಂದೇ ಕಡೆ ನಿಂತಿದೆ. ಎಷ್ಟು ಮಟ್ಟಿಗೆ ಆಗಿದೆ ಲೆಕ್ಕಗಳು. ಇದು ಆಕ್ಸಿಡೆಂಟು ಭಯಾನಕ ಆಕ್ಸಿಡೆಂಟ್ ಆಗಿರುವಂಥದ್ದು. ಈಗ ಜಸ್ಟ್ 10 ನಿಮಿಷ ನೋಡಿ, ಎಲ್ಲ ಇಲ್ಲೇ ಇದೆ, ವೆಹಿಕಲ್ ಓಡಾಡ್ತಾ ಇದೆ ಮಳವಳ್ಳಿ ಕೆರೆ ಏರಿ ಮೇಲೆ. ಕಾರಣ ಏನು ಅಂದ್ರೆ ಲೈಟ್ ಇಲ್ಲ ರೀ. ಇಲ್ಲಿ ಮೂಲ ಕಾರಣ ಅದೇ, ಲೈಟ್ ಇಲ್ಲ. ನಿಜವೂ ಇವರು ಸಂಬಂಧಪಟ್ಟಂಥವ್ರಿಗೆ, ಪುರಸಭೆ ವ್ಯಾಪ್ತಿ ಇರುವಂಥವ್ರಿಗೆ ನಿಜವೂ, ಅಥವಾ ಆ ಪುರಸಭೆ ವ್ಯಾಪ್ತಿ ಇಲ್ಲ ಅಂದ್ರೆ ಈಗ ರಾಜ್ಯ ಹೆದ್ದಾರಿ ಮೇಂಟೈನ್ ಮಾಡುವಂಥ ಎಲೆಕ್ಟ್ರಿಸಿಟಿ ಬೋರ್ಡ್ ಯಾರಿದ್ದಾರೆ, ಎಲೆಕ್ಟ್ರಿಕ್ ವ್ಯವಸ್ಥೆ ಮಾಡುವಂಥವ್ರು, ಅವರಿಂದ ಬಹಳ ಅನಾನುಕೂಲಗಳು ಆಗ್ತಿರುವಂಥದ್ದು. ಮತ್ತೆ ತಾವು ನೋಡ್ತಾ ಇದ್ದೀರಾ ಇದು 180 ಬಜಾಜ್ ಪಲ್ಸರು. ತಾವು ನೋಡ್ತಾ ಇದ್ದೀರಾ ಇದು
ಬಹಳ ಶೋಚನೀಯ ಇದು ಆಗಿರುವಂಥದ್ದು ಆಕ್ಸಿಡೆಂಟು. ಬಹಳ ಆಕ್ಸಿಡೆಂಟ್ಗಳಾಗುತ್ತೆ ಇಲ್ಲಿ. ಆದರೆ ಈಗ ಜಸ್ಟ್ 10 ನಿಮಿಷ ಆಗಿದೆ ಅಷ್ಟೇ ಆಕ್ಸಿಡೆಂಟ್ ಆಗಿ. ನೋಡಿ ಆಗಿರುವಂಥ ಈಗ ಮಳವಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಕೂಡ ಗೊತ್ತಾಯ್ತು. ಯಾರು ಎಲ್ಲಿಯವರು ಪಾಪ ಗೊತ್ತಿಲ್ಲ. ನೋಡಿ ಇಲ್ಲಿ ನೋಡಿ 4 ಕಂಬದ ಲೈಟ್ ಇಲ್ಲ ರೀ ಇಲ್ಲಿ. ಇವ್ರಿಗೆ ಏನಾನ ಮಾನ ಮರ್ಯಾದೆ ಏನೇ ಇದೆಯಾ ಇವ್ರಿಗೆ? ರಾಜ್ಯ ಹೆದ್ದಾರಿ ಮೇಂಟೈನ್ ಮಾಡೋರ್ಗೆ ನಿಜವಾಗ್ಲೂ ಇವ್ರಿಗೆ ಮಾನ ಮರ್ಯಾದೆ ಐತೇನ್ರಿ ಇವ್ರಿಗೆ? ಲೈಟ್ ಇದ್ರೆ ಕಷ್ಟ ಇವತ್ತು ಓಡಾಡೋಕ್ಕೆ. ನೋಡಿ ಇದು ಏನಾಗುತ್ತೆ ನೋಡಿ, ಯಾವ ಮಟ್ಟಿಗಿದೆ. ಪೆಟ್ರೋಲ್ ಸುರಿತಾ ಇದೆ ಒಂದ್ ಕಡೆ. ಗಾಡಿ ನಂಬರ್ ಕೂಡ ನೀವು ನೋಡ್ಬೋದು. ಪಾಪ ಯಾರೋ ಏನೋ ಬಹಳ ಕಷ್ಟ ಇದೆ. ಇಷ್ಟು ದೊಡ್ಡ ಮಟ್ಟದ ಒಂದು ಆಕ್ಸಿಡೆಂಟು. ನಾನು ಕೂಡ ಮದ್ದೂರು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾ ಇದ್ದೆ. ಅಚಾನಕ್ಕಾಗಿ ಆದಂಥ ಆಕ್ಸಿಡೆಂಟು. ಸಾರ್ವಜನಿಕರು ಅವ್ರನ್ನೆಲ್ಲ ತಗೊಂಡು ಹಾಸ್ಪಿಟ್ಲಿಗೆ ತಲುಪಿಸಿದ್ದಾರೆ. ಪಾಪ ಪೊಲೀಸ್ ಇಲಾಖೆ, ಮಳವಳ್ಳಿ ಪೊಲೀಸ್ ಇಲಾಖೆ ಕೂಡ ಬಂದಿರೋಂಥದ್ದು. ನೋಡಿ ಇಲ್ಲೆಲ್ಲೂ ಯಾವನ್ರಿ ಅವನು ರಾಜ್ಯ ಹೆದ್ದಾರಿ ಮೇಂಟೈನ್ ಮಾಡೋನು? ಮಾನ ಮರ್ಯಾದೆ ಇಲ್ವನ್ರಿ ಇಂಜಿನಿಯರ್ಗಳು ಇವ್ರಿಗೆ? ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಇವ್ರ ಯೋಗ್ಯತೆಗೆ, ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದು ಲೈಟ್ ಹಾಕಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಇವರೆಲ್ಲ ಯಾರು ಇಂಜಿನಿಯರ್ಗಳಂತ ಇವ್ರಿಗೆಲ್ಲ ಕೆಲಸ ಕೊಟ್ಟವರು? ಮಾನ ಮರ್ಯಾದೆ ಇದೇನ್ರಿ ಇವ್ರಿಗೆಲ್ಲ? ನೋಡಿ ಅಲ್ಲಿದೆ ಲೈಟು, ಇಲ್ಲಿ 4 ಕಡೆ ಲೈಟ್ ಇಲ್ಲ, 4 ಕಂಬದಲ್ಲಿ. ಯಾವನ್ರಿ ಅವನು ಕೆರೆ ಅಚ್ಚುಕಟ್ಟು ಪ್ರದೇಶನ ಮೇಂಟೈನ್ ಮಾಡುವಂತ ಇಂಜಿನಿಯರು? ಮುಟ್ಟಾಳ? ನೀವು ಮಾಡೋಂಥ ಕಚ್ಚಡ ಕೆಲಸಗಳಿಗೆ ಅಮಾಯಕರು ಬಲಿ ಪಡಿತಾ ಇದ್ದಲ್ರಿ. ಮಾನ ಮರ್ಯಾದೆ ಬಿಡೋ ನಿಮಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ. ರಾಜ್ಯ ಹೆದ್ದಾರಿ ಯಾರು ಮೇಂಟೈನ್ ಮಾಡೋದು ಇಂಜಿನಿಯರ್ ನೀವು? ಮಳವಳ್ಳಿ ಟೌನ್ ನಲ್ಲಿರುವಂತ ಒಂದು ಆ ಕೆರೆ ಏರಿ ಮೇಲೆ ಇವತ್ತು ಕರೆಂಟ್ ಇಲ್ದೇನೆ ಇಂಥ ಆಕ್ಸಿಡೆಂಟ್ಗಳು, ಭಯಾನಕ ಆಕ್ಸಿಡೆಂಟ್ಗಳು ಆಗ್ತಿದೆಯಲ್ಲ, ಯಾರು ಹೊಣೆ ಇದಕ್ಕೆ? ನೋಡಿ ತಾವೇನ್ ನೋಡ್ತಾ ಇದ್ದೀರಾ? ನೋಡಿ ಇಷ್ಟು ಮಟ್ಟಿಗೆ ಆಗ್ತಿರೋಂಥ ಒಂದು ಆಕ್ಸಿಡೆಂಟು. ನೋಡಿ ಓಡಾಡೋದೇ ಕಷ್ಟ, ರಾತ್ರಿ ಹೊತ್ತು ಓಡಾಡೋದೇ ಕಷ್ಟ ಏನ್ರಿ? ನಿಮ್ಗೆ ಏನಾನ ಮಾನ ಮರ್ಯಾದೆನೇ ಇದೆಯೇನ್ರಿ ನಿಮ್ ಇಂಜಿನಿಯರ್ಗಳೇ ನಿಮ್ಗೆ? ರಾಜ್ಯ ಹೆದ್ದಾರಿ ಮೇಂಟೈನ್ ಮಾಡೋರು ನೀವು? ಸ್ಟ್ರೀಟ್ ಲೈಟ್ಗಳು ಹಾಕಕ್ಕೇನ್ರಿ ದೊಡ್ಡವಾಗ ನಿಮ್ಗೆ? ಆಕ್ಸಿಡೆಂಟ್ ಪಾಯಿಂಟ್ ಇದು. ಈ ಕಡೆ ಹೋದ್ರೆ ಮದ್ದೂರು, ಈ ಕಡೆ ಬಂದ್ರೆ ಮಳವಳ್ಳಿ, ಮಧ್ಯ ಇರುವಂತ ಕೆರೆ ಏರಿ ಇದು. ಹಾಗಾಗಿ ತಾವೇನ್ ನೋಡ್ತಾ ಇದ್ದೀರಾ? ನೋಡಿ ಇಷ್ಟು ಮಟ್ಟಿಗೆ ಒಂದು ಆಕ್ಸಿಡೆಂಟ್ ಆಗಿದೆ ಅಂತಂದ್ರೆ ಬೈಕ್ ಗುದ್ದಿಕೊಂಡಿರುವಂಥದ್ದು, ಕಾರ್ ಗುದ್ಕೊಂಡಿರುವಂಥದ್ದು, ಯಾವಾಗ ಏನಾಗಿದೆ ಅಂತ ಅದನ್ನ ತನಿಖೆ ಮೂಲಕ ಪೊಲೀಸ್ ಇಲಾಖೆ ತನಿಖೆ ತಗುತ್ತೆ. ಮತ್ತೆ ಮಳವಳ್ಳಿ ಹಾಸ್ಪಿಟಲ್ನಲ್ಲಿ ಯಾರ ಇಂಜೂರಿ ಆಗಿದ್ದಾರೆ ಆ ಇಂಜೂರಿ ಆಗಿರೋರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಸರ್ ಏನೇನು ಅವರು ಜೀವ ಚೆನ್ನಾಗಿದೆಯಾ ಸರ್? ಅವ್ರಿಗೆ ಏನೇನು ಸಮಸ್ಯೆ ಆಗಿದೆಯಾ? ಸಾವು ನೋವೇನಾಗಿಲ್ಲ? ಓಕೆ, ಒಳ್ಳೇದು ಸರ್. ನೋಡಿ ಇದು ಕಾರ್ ನಿಂತಿರುವಂಥದ್ದು ಮದ್ದೂರು ಕಡೆಗೆ ನಿಂತ್ಕೊಂಡಿದೆ. ಬೈಕ್ ಕೂಡ ಅಲ್ಲಿದೆ, ಪಲ್ಸರ್ 180 ಬೈಕು, ಅದು ಮದ್ದೂರು ಕಡೆಗೆ ನಿಂತ್ಕೊಂಡಿದೆ. ಅಲ್ಲ ರೀ, ಇವ್ರಿಗೇನ ರಾಜ್ಯ ಹೆದ್ದಾರಿ ಮೇಂಟೈನ್ ಮಾಡೋ ಇವ್ರಿಗೆ ಕೆರೆ ಏರಿ ಮೇಲೆ ಮಾನ ಮರ್ಯಾದೆ ಇವ್ರಿಗೆ? ಲೈಟ್ ಇದೆಯೇನ್ರಿ ಇಲ್ಲಿ? ಒಟ್ಟು ಏನ್ರಿ ತಿಂತೀರ ನೀವೆಲ್ಲ? ನೋಡಿ ಲೈಟ್ ಇದೆಯೇನ್ರಿ ಇಲ್ಲಿ? ನೋಡಿ ಅಲ್ಲಿ ಲೈಟ್ ಇದೆ, ಅಲ್ಲಿದೆ ಲೈಟು. 4 ಲೈಟ್ ಹಾಕೊಳಕ್ ಯೋಗ್ಯತೆ ಇಲ್ಲ ನಿಮ್ಗೆ ಸಂಬಂಧಪಟ್ಟಂತ ಪುರಸಭಾ ವ್ಯಾಪ್ತಿಗಿರುವಂತವ್ರು ಅಥವಾ ರಾಜ್ಯ ಹೆದ್ದಾರಿ ಮೇಂಟೈನ್ ಮಾಡುವಂತ ಇಂಜಿನಿಯರ್ಗಳಿಗೆ. ನಿಮ್ಮಿಂದ ಕಂಡ್ರಿ ಈ ತರ ಡೆಡ್ಲಿ ಆಕ್ಸಿಡೆಂಟ್ಗಳು ಆಗ್ತಿರೋಂಥದ್ದು. ನಿಜವಾಗ್ಲೂ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ನಿಮ್ಗೆ. ಅಮಾಯಕರು ಜೀವ ತಗೋತಾರೆ ಕಂಡ್ರಿ ನಿಮ್ಮಿಂದ. ನೋಡಿ 2 ಕೂಡ ಇಲ್ಲೇ ನಿಂತಿದೆ ಗಾಡಿ. ಇದು ಹೇಳಿ ಸರ್. ಸರ್ ನನಗೆ ರಾಂಗ್ ಸೈಡ್ ಬಂದಿದೆ ಏನೋ ಗೊತ್ತಿಲ್ಲ, ನೀವು ತನಿಖೆ ಮಾಡ್ಕೊಳ್ಳಿ. ಇರೋ ವಾಸ್ತವನ ಸುದ್ದಿ ಮಾಡ್ತಾ ಇದ್ದೀನಿ ಅಷ್ಟೇ ನಾನು. ಅಲ್ಲ ನನಗೆ ಗೊತ್ತಿಲ್ಲ ಅವ್ರು ಏನಾಗಿದೆ ಅಂತ ಇರೋದನ್ನ ಸುದ್ದಿ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಯಾವ ತರ ಇದೆ ಅಂತ ಆ ಪೊಸಿಷನ್ ಸುದ್ದಿ ಮಾಡ್ತಾ ಇದ್ದೀನಿ, ನೀವು ತನಿಖೆ ಮಾಡ್ಕೊಳ್ಳಿ. ಒಂದು ನೋಡಿ ಇಲ್ಲಿ ರಾಜ್ಯ ಹೆದ್ದಾರಿ ಮೇಲೆ ಇರುವಂತದ್ದು ಒಂದು ಲೈಟ್ ಹಾಕಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಡೆಡ್ಲಿ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಇಲ್ಲಿ ಮಳವಳ್ಳಿ ಕೆರೆ ಏರಿ ಮೇಲೆ. ನೋಡಿ ಇದು ಕಾರಿನ ಮುಂದೆ ಇರುವಂತ ಒಂದು ರೇಡಿಯೇಟರ್ದು ಇರುವಂತ ನೀರಿದು ಆಯ್ತಾ. ಇಲ್ಲಿದೆ ನೋಡಿ, ಇಲ್ಲಿ ರಕ್ತದ ಕಲೆಗಳಿದು ನೋಡಿ ಇಲ್ಲಿ. ನೋಡಿ ಗಾಡಿ ಯಾವ ಮಟ್ಟಿಗೆ ಇಂಜೂರ್ ಆಗಿದೆ ನೋಡ್ರಿ. ಇದು ಮದ್ದೂರು ಕಡೆ ತಿರುಗಿಕೊಂಡಿದೆ ಗಾಡಿ. ಹೆಂಗ್ರಿ ಓಡಾಡ್ತಾರೆ ಸಾರ್ವಜನಿಕರು? ಸರ್ ನಮಸ್ಕಾರ, ತಾವು ಯಾವ ಇಲ್ಲಿ ಮಳವಳ್ಳಿನ? ಏನ್ ಸರ್ ಲೈಟ್ ಇಲ್ವಲ್ಲ ಸರ್? ಏನ್ ಮೇಂಟೈನ್ ಮಾಡ್ತಾರೆ ಸರ್ ಇವರು ಪುರಸಭೆಯವರು? ಪುರಸಭೆ ವ್ಯಾಪ್ತಿಗೆ ಸೇರಿರೋದ್ರಿಂದ ಪುರಸಭೆಯವ್ರನ್ನ ಕೇಳಬೇಕು ಅಲ್ವೇ? ಅಲ್ಲ ತಾವು ಗ್ರಾಮಸ್ಥರಲ್ವೇ? ಪುರಸಭೆಯವರಿಗೆ ನಾವು ಹೇಳೋದು ಕಾಲ. ಓಕೆ ಓಕೆ. ಪುರಸಭೆ ಅಧಿಕಾರಿಗಳೇನ ಇದೇ ರೋಡಲ್ಲಿ ಓಡಾಡಲ್ವಾ? ದಿನ ಓಡಾಡ್ತಿರೋರು ಪುರಸಭೆ ಅಧಿಕಾರಿಗಳು ನೋಡಿ ಓಕೆ ಅದನ್ನ ಏನ್ ಜಸ್ಟ್ ಸರ್ ಒಂದು ಬಲ್ಪ್ ಹಾಕಿದ್ರೆ ಜೀವ ಉಳಿತಿರಲ್ಲ ಸರ್ ಅಲ್ವೇ?
ಈಗ ನಮ್ಮನೆ ಮಕ್ಕಳೇ ಆಗಲಿ, ಬೇರೆ ಮನೆ ಮಕ್ಕಳೇ ಆಗಲಿ, ನಮ್ಮನೆ ತಂದೆ ತಾಯಿ ಆಗಲಿ ಮಕ್ಕಳೇ ಅಲ್ವಾ ಸರ್, ಅವರು ಅದೊಂದು ಜೀವ ಅಲ್ವಾ ಸರ್. ಅಲ್ವೇ ನೋಡಿ, ಲೈಟ್ ಇಲ್ಲ ನೋಡಿ, 4 ಕಂಬದ ಲೈಟ್ ಇಲ್ಲ. ಅಲ್ಲ, ರಾಜ್ಯ ಹೆದ್ದಾರಿ ಮಾಡೋ ಮೇಂಟೈನ್ ಮಾಡೋ ಮುಟ್ಟಾಳ ಇಂಜಿನಿಯರ್ಗಾರು ಬುದ್ಧಿ ಬೇಡವಾ ಸರ್? ಆ ಸಂಬಂಧಪಟ್ಟಂತ ಸಂಬಂಧಪಟ್ಟಂಗೆ ಬರ್ತದೆ ಇದು. ಹೌದು. ಅದರಲ್ಲಿ ಸ್ಟೇಟ್ ಹೈವೇ ಒಂದು ಕ್ರಮ ತಗೊಂಡು ಅವ್ರು ಮಾಡ್ಬೇಕಾಗಿರೋ ಅವ್ರ ಜವಾಬ್ದಾರಿ ಆಗಿರ್ತದೆ. ಅಲ್ಲ, ಅಟ್ಲೀಸ್ಟ್ ಅವರು ಪುರಸಭೆಗೆ ಹೇಳಿ ಅವ್ರನ್ನಾರು ಹಾಕ್ಸ್ಬೋದು ನೋಡಿ. ಇವತ್ತು ಇದೆಲ್ಲ ಆಗಿರುವಂತ ಅಮಾಯಕರು ಇವತ್ತು ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿ ಆಗಿರುವಂತದ್ದು ಸರ್. ಅತಿ ಹೆಚ್ಚು ಬೈಕ್ನವ್ರಿಗೆ ಇಂಜುರಿ ಆಗಿರೋದಂತ ಕೂಡ ಗೊತ್ತಾಗ್ತಿರೋಂಥದ್ದು. ಪಾಪ ಎಲ್ಲಿಯವರೋ ಏನೋ, ನಿಜವಾಗ್ಲೂ ಇವ್ರು ಮಾಡೋ ಅಂತ ಎಡವಟ್ಗಳು, ಸಣ್ಣ ಸಣ್ಣ ಕೆಲಸಗಳಿಗೆ ನೋಡಿ, ಒಂದು ಬಲ್ಪ್ ಹಾಕೊಳಕ್ ಯೋಗ್ಯತೆ ಇಲ್ವಲ್ರಿ. ಮಳವಳ್ಳಿ ಪುರಸಭಾ ವ್ಯಾಪ್ತಿ ಇರೋಂಥವ್ರು, ಪುರಸಭಾ ವ್ಯಾಪ್ತಿ ಇರುವಂತ ಜನಪ್ರತಿನಿಧಿಗಳು ಏನ್ರಿ ಮಾಡ್ತಾ ಇದ್ದೀರಾ ನೀವು? ಡೆಡ್ಲಿ ಆಕ್ಸಿಡೆಂಟ್ ಆಗೋ ಜಾಗ ಇದು, ಡೆಡ್ಲಿ ಆಕ್ಸಿಡೆಂಟ್ ಆಗೋ ಜಾಗ ಇದು ನೋಡಿ. ಇದು ಮದ್ದೂರ್ ಕಡೆಗೆ ಈ ಗಾಡಿ ನಿಂತ್ಕೊಂಡಿದೆ, ಕಾರು ಕೂಡ ಮದ್ದೂರ್ ಕಡೆ ನಿಂತ್ಕೊಂಡಿದೆ. ಯಾರು ನೋಡ್ತಾರೆ? ಪಲ್ಸರ್ 150 180 ಪಲ್ಸರ್ 180. ಅಲ್ಲ, ನೀವು ಮಾಡೋದಕ್ಕೆ ಒಂದು ಪೊಲೀಸ್ ಇಲಾಖೆ ಹೊಣೆ ಆಗ್ಬೇಕು ಪಾಪ. ಅವ್ರು ಬಂದು ತನಿಖೆ ಮಾಡ್ಬೇಕು, ತಲೆನೋವು. ಮತ್ತೆ ನೀವೊಂದು ಬಲ್ಪ್ ಹಾಕಿದ್ರೆ ಜನ ಇವತ್ತು ಉಳಿತಾರಲ್ರಿ. ನಿಮ್ಗೇನೋ ಜನಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ಇದೆಯೇನ್ರಿ ನಿಮ್ಗೆ? ಇನ್ನೇನ್ರಿ ಕಿತ್ತಾಕ್ತೀರಾ ನೀವು? ತಾವು ನೋಡ್ತಾ ಇದ್ದೀರಾ ಡೆಡ್ಲಿ ಆಕ್ಸಿಡೆಂಟ್. ಇದೊಂದು ಬರೀ ಇದೊಂದೇ ಅಂದಲ್ಲ, ಈ ತರದ್ದು 100 ಆಗಿದೆ. ಬಟ್ ಇಲ್ಲಿರೋದು ವಿಚಾರ ಏನು ಅಂತಂದ್ರೆ, ಒಂದು ಬಲ್ಪ್ ಹಾಕಕ್ಕೆ ಯೋಗ್ಯತೆ ಇಲ್ದಿರಂತ ಪರಿಸ್ಥಿತಿಲಿ ಇದೆಯಾ ಮಳವಳ್ಳಿ ಪುರಸಭೆ ಅಂತ. ದೊಡ್ಡ ಎಂತ ಆಕ್ಸಿಡೆಂಟ್ ನೋಡಿ, ಇದು ನೋಡಿ ಎಂತ ಆಕ್ಸಿಡೆಂಟ್ ಆಗಿದೆ ಇಲ್ಲಿ. ನೋಡ್ರಿ, ಕೇವಲ ಇದು ಸುದ್ದಿ ಮಾಡ್ಬಿಡಲ್ಲ ನಾನು. ನಿಮ್ಮ ವೆಬ್ಸೈಟ್ಗೆ, ರಾಜ್ಯ ಹೆದ್ದಾರಿಯ ವೆಬ್ಸೈಟ್ ಕಳಿಸ್ತೀನಿ, ಮತ್ತೆ ನಿಮ್ಮ ಜನಪ್ರತಿನಿಧಿಗಳು ಯಾರಿದ್ದೀರಾ, MP MLAಗಳು, ಅವ್ರ ಮೇಲ್ ಐಡಿ ಕಳಿಸ್ತೀನಿ ನಾನು. ಜನ ಉಗಿತಾರ ನಿಮ್ಗೆ, ಜನ ಉಗಿತಾರ ನಿಮ್ ಯೋಗ್ಯತೆ, ಒಂದು ಲೈಟ್ ಹಾಕ್ಸಕ್ ಯೋಗ್ಯತೆ ಇಲ್ಲ ಅಂತ ನೋಡಿ. ಯಾರೇ ಆಗ್ಲಿ ರೀ, ಯಾರ ಮನೆ ಮಕ್ಕಳೇ ಆಗ್ಲಿ, ಜೀವ ತಾನೇ. ಮಾನ ಮರ್ಯಾದೆ ಇದೆಯೇನ್ರಿ ನಿಮ್ಗೆ ಜನಪ್ರತಿನಿಧಿಗಳಿಗೆ? ಅಟ್ಲೀಸ್ಟ್ ಫಸ್ಟ್ ಕೇಳೋದು ಜನ ಏನ್ ಗೊತ್ತಾ, ಅವ್ನು ರಾಂಗ್ ಬನ್ನೋ ರೈಟ್ ಬನ್ನೋ, ಯಾರಿಗೆ ಆಕ್ಸಿಡೆಂಟ್ ಆಯ್ತು ಅಂತೆಲ್ಲ ಕೇಳೋದು, ಲೈಟ್ ಇದೆಯಾ ಅಂತ ಕೇಳ್ತಾರ್ರಿ. ನೋಡ್ರಿ ಇಲ್ಲಿ ಕಣ್ಣಾರೆ. ಅಲ್ಲ, ಕೆರೆ ಅಚ್ಚುಕಟ್ಟಂತೂ ಮಾಡಕ್ ಯೋಗ್ಯತೆ ಇಲ್ಲ ನಿಮ್ಗೆ. ಆದ್ರೆ ತಾವೇನ್ ನೋಡ್ತಾ ಇದೀರಾ? ಎಸ್ ಒಂದ್ ನಿಮಿಷ ಸರ್, ತಗೋತೀರಿ. ಪಾಪ ಮಳವಳ್ಳಿ ಪೊಲೀಸ್ ಇಲಾಖೆ ದಪ್ಪೆದವ್ರು ಕೂಡ ಬಂದಿದ್ದಾರೆ. ಪೊಲೀಸ್ ಇಲಾಖೆಗೆ ಬಂದು ಅದನ್ನ ಟೂಯಿಂಗ್ ಕೂಡ ಮಾಡ್ತಾರಂಥದ್ದು. ನೋಡೋಣ ಹಾಸ್ಪಿಟಲ್ ಯಾವ ತರ ಅವ್ರಿಗೆ ಇಂಜುರಿ ಆಗಿದೆ ಅಂತ ಕೂಡ ನಿಮ್ಗೆ ತೋರಿಸ್ತೀನಿ. ಪಾಪ ಸಾರ್ವಜನಿಕರು ಕೂಡ ಅವರು ಬಂದು, ಸರ್ ಯಾವ ಊರವ್ರು ಏನು ಗೊತ್ತಾಯ್ತಾ? ಗೊತ್ತಿಲ್ಲ. ಎಸ್, ಥ್ಯಾಂಕ್ ಯು. ಯಾವ ಊರವ್ರು ಏನು ಗೊತ್ತಾಯ್ತಪ್ಪ? ಎಲ್ಲಿ? ಮಳವಳ್ಳಿ ಹಾಸ್ಪಿಟಲಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ನಿಮ್ಮೊಂದು